ನಮಸ್ಕಾರ. NNMS ಮ್ಯಾಟ್ 2020-21 ಮೆಂಟಲ್ ಎಬಿಲಿಟಿ ಟೆಸ್ಟ್. ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಸಂಖ್ಯೆಯನ್ನು ಆರಿಸಿ ಕೆಳಗಿನ ಸಂಖ್ಯಾ ಶ್ರೇಣಿಯನ್ನು ಪೂರ್ಣಗೊಳಿಸಿ. ಮೊದಲನೇದು ಆನ್ಸರ್ 89. ಎರಡನೇ ಪ್ರಶ್ನೆ 14, 39, 84, 155. ಮೂರನೇ ಪ್ರಶ್ನೆ 25, 125, 16, 64, 9, 27, 4, 8. ಕ್ವಶನ್ ಮಾರ್ಕ್ 6, 24, 60, 120, 210. ಆನ್ಸರ್ ಈಸ್ 0. ಐದನೇ ಪ್ರಶ್ನೆ 2, 9, 16, 27, 38. ಕ್ವಶನ್ ಮಾರ್ಕ್ 68. ಉತ್ತರ ಸಿ. 6ರಿಂದ 8ನೇ ಪ್ರಶ್ನೆಗಳು. ಒಂದು ನಿರ್ದಿಷ್ಟ ವಿನ್ಯಾಸವನ್ನು ಪೂರ್ಣಗೊಳಿಸಲು ಚೌಕಗಳಲ್ಲಿ ಬರಬೇಕಾದ ಅಕ್ಷರಗಳ ಕ್ರಮವೆಂದರೆ? ಎ ಆಪ್ಷನ್ಸ್. 6ನೇ ಉತ್ತರ. 7ನೇ ಉತ್ತರ RQPP. 8ನೇ ಉತ್ತರ ಡಿ ಆನ್ಸರ್. 9ರಿಂದ 14 ಪ್ರಶ್ನೆ. ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೆಳಗಿನ ಸಾಮ್ಯತೆಯನ್ನು ಪೂರ್ಣಗೊಳಿಸಿ. 11, 1320, 720ಕ್ಕೆ 9. 10ನೇ ಪ್ರಶ್ನೆ 134. 11ನೇ ಪ್ರಶ್ನೆ 1:21, 0.1, 6.25 ಆನ್ಸರ್. ಉತ್ತರ ಎ 1.5. 12ನೇ ಪ್ರಶ್ನೆ 3:39, 4:84. ಮಾಸ್ಕ್ LBRಲೆ ಲಾಕ್ಡೌನ್, KPBL CPVO, ಕೊರೋನಾ DQUSSG ವೈರಸ್. ಉತ್ತರ ಸಿ. ಕೊಟ್ಟಿರುವ ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆ ಜೋಡಿಸಿ ಸಂಖ್ಯೆಯನ್ನು ಗುರುತಿಸಿ. 2, 8, 18, 32, 34. ಬಿ 34. 16ನೇ ಪ್ರಶ್ನೆ 4, 18, 50, 100, 180. ಎ 150. 17ನೇ ಪ್ರಶ್ನೆ 0, 1, 1, 3, 3, 5, 6, 7, 9, 10. ಸಿ 9, 10. 18ನೇ ಪ್ರಶ್ನೆ 4, 10, 30, 67, 128. ಡಿ 10. 19ನೇ ಪ್ರಶ್ನೆ 2, 40, 50, 12, 4, 2, 2. ಎ 50. ಕೊಟ್ಟಿರುವ ಪ್ರಶ್ನೆಗಳು 20ರಿಂದ 24 ಪ್ರಶ್ನೆಗಳು. ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಪ್ರತಿಯೊಂದರಲ್ಲಿ ಸಂಖ್ಯೆಗಳು ಜೋಡಿ ಸಂಖ್ಯೆಗಳು ಅಕ್ಷರಗಳ 4 ಗುಂಪುಗಳನ್ನು ಕೊಟ್ಟಿದೆ. ಇವುಗಳಲ್ಲಿ 3 ಗುಂಪುಗಳು ಒಂದು ರೀತಿಯ ಸಂಬಂಧವನ್ನು ಹೊಂದಿವೆ, ಒಂದು ಮಾತ್ರ ಭಿನ್ನವಾಗಿದೆ. ಭಿನ್ನವಾಗಿರುವುದನ್ನು ಗುರುತಿಸಿ. 20, 110, 100. 21, 7123. 22, SXUZ. 23, OLHC. 24, GILQ. 25ರಿಂದ 28 ಕೆಳಗಿನ ವೆನ್ ಚಿತ್ರಗಳು ಪ್ರಶ್ನೆಗಳಲ್ಲಿ ಕೊಟ್ಟಿರುವ 3 ವಸ್ತುಗಳಿಗಿರುವ ಸಂಬಂಧವನ್ನು ಸೂಚಿಸುತ್ತವೆ. ಈ ಸಂಬಂಧವನ್ನು ಸೂಚಿಸುವ ಸರಿಯಾದ ಚಿತ್ರವನ್ನು ಕೊಟ್ಟಿರುವ ಆಯ್ಕೆಗಳಿಂದ ಗುರುತಿಸಿ. ವೆನ್ ನಕ್ಷೆ ಚಿತ್ರಗಳನ್ನು ನಾವು ಕಾಣ್ತೀವಿ. ಎ ಕರ್ನಾಟಕ, ಬೆಂಗಳೂರು, ಹೈದರಾಬಾದು. ಬಿ ಲೋಹಗಳು, ಕಬ್ಬಿಣ, ಇಂಗಾಲ. ಬಿ ಮಾನವರು, ಹಾಡುಗಾರರು, ಸಂಗೀತಗಾರರು. ಇ
ಉದ್ಯೋಗಿಗಳು ಅಕ್ಷರಸ್ಥರು ಶ್ರೀಮಂತರು. ಸಿ. ಇಪ್ಪತ್ತೊಂಬತ್ತರಿಂದ 34 ಕೊಟ್ಟಿರುವ ಮಾತೃಕೆಗಳಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಅಕ್ಷರವನ್ನು ಕಂಡುಹಿಡಿಯಿರಿ. ಆಪ್ಷನ್ಸ್ 10. ಡಿ. 30ನೇ ಪ್ರಶ್ನೆ DIJAGLCKP. 31 XZE. 32 C. 34 33 A3 34 30 35ರಿಂದ 36. ದತ್ತ ಸಮೀಕರಣವನ್ನು ಅರ್ಥಪೂರ್ಣ ಮಾಡಲು ಯಾವ ಚಿಹ್ನೆಯ ಘನವನ್ನು ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು ಎಂಬುದನ್ನು ಕೊಟ್ಟಿರುವ ಪರ್ಯಾಯಗಳಿಂದ ಆಯ್ಕೆ ಮಾಡಿ. ಇಪ್ಪತ್ತು 12 4 8 36 12 4 2 6. ಬಿ. ದತ್ತ ಸಮೀಕರಣದಲ್ಲಿ ಯಾವ ಸಂಖ್ಯೆಗಳ ಚಿಹ್ನೆಗಳನ್ನು ಅದಲು ಬದಲು ಮಾಡಿದಾಗ ಸಮೀಕರಣವು ಸರಿಯಾಗಿರುತ್ತದೆ ಎಂಬುದನ್ನು ಕೊಟ್ಟಿರುವ ಆಯ್ಕೆಗಳಿಂದ ಕಂಡುಹಿಡಿಯಿರಿ. ಪ್ಲಸ್ ಮತ್ತು ಈಕ್ವಲ್ ಟು 38 10 × 3 - 5 + 4 9 10 ಮತ್ತು 5. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಆಕೃತಿಯಲ್ಲಿರುವ ಸಂಖ್ಯೆಗಳು ಸಂಬಂಧವನ್ನು ಹೊಂದಿವೆ. ಈ ಸಂಬಂಧವನ್ನು ಗುರುತಿಸಿ ಚಿತ್ರದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 39 ಬಿ. 40 ಸಿ. 41 ಸಿ. 43 42 11 43 81. ಕೆಳಗಿನ ಪ್ರಶ್ನೆಗಳು ಕೊಟ್ಟಿರುವ ಛೇದನ ಆಕೃತಿಗಳನ್ನು ಆಧರಿಸಿವೆ. ಪ್ರತಿ ಆಕೃತಿ ಒಂದು ಗುಂಪನ್ನು ಪ್ರತಿನಿಧಿಸುತ್ತದೆ. ಮೀನುಗಾರರು, ವ್ಯಾಪಾರಿಗಳು, ರೈತರು. ಮೀನುಗಾರರಲ್ಲಿ ಒಟ್ಟು ವ್ಯಾಪಾರಿ ಸಿ 21. ವ್ಯಾಪಾರಿಗಳಾಗಿರುವ ಒಟ್ಟು ರೈತರ ಸಂಖ್ಯೆ 18. ವ್ಯಾಪಾರಿಗಳು ಮತ್ತು ರೈತರು ಎರಡೂ ಆಗಿರುವ ಮೀನುಗಾರರ ಒಟ್ಟು ಸಂಖ್ಯೆ 8. ಸಂಖ್ಯೆ 7 ಇವರ ಒಟ್ಟು ಸಂಖ್ಯೆಯನ್ನು ಪ್ರತಿನಿಧಿಸುವುದು ಮೀನುಗಾರರು ಮಾತ್ರ. ಕೆಳಗಿನ ಪ್ರಶ್ನೆಗಳನ್ನು ಗಮನವಿಟ್ಟು ಓದಿ ಮತ್ತು ಉತ್ತರಿಸಿ. ಕುಟುಂಬವೊಂದರಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಒಂದು ಮಗು ಜನಿಸುತ್ತದೆ. ಆ ಕುಟುಂಬದಲ್ಲಿ ಒಟ್ಟು 5 ಮಕ್ಕಳಿದ್ದು ಅವರ ವಯಸ್ಸುಗಳ ಮೊತ್ತ 40. ಆದರೆ ಆ ಕುಟುಂಬದ ದೊಡ್ಡ ಮಗುವಿನ ವಯಸ್ಸು 12 ವರ್ಷ. ಒಬ್ಬ ವ್ಯಕ್ತಿಯನ್ನು ಪರಿಚಯಿಸುತ್ತಾ ಹರ್ಷ ಹೀಗೆ ಹೇಳುತ್ತಾನೆ, ಇದರ ಏಕೈಕ ಸಹೋದರನು ನನ್ನ ಮಗಳ ತಂದೆಯಾಗಿದ್ದ. ಹಾಗಾದರೆ ಆ ವ್ಯಕ್ತಿ ಹರ್ಷನಿಗೆ ಹೇಗೆ ಸಂಬಂಧಿಸಿದ್ದಾನೆ? ಚಿಕ್ಕಪ್ಪ. ಪಿ ಯು ಕ್ಯೂನಿಂದ ತಂದೆ, ಆರ್ ಅನ್ನು ಪಿಯ ಮಗ, ಎಸ್ ಅನ್ನು ಟಿಯ ಸಹೋದರ, ಟಿ ಯು ಕ್ಯೂನ ಮಗಳು. ಹಾಗಾದರೆ ಎಸ್ ನ ಅಜ್ಜ ಪಿ. 20ನೇ ಇಸವಿಯ ಫೆಬ್ರವರಿ 6ನೇ ತಾರೀಕು ಭಾನುವಾರ ಆಗಿದ್ದು 2001ನೇ ಇಸವಿಯ ಮಾರ್ಚ್ 6ನೇ ತಾರೀಕು ಯಾವ ದಿನವಾಗುತ್ತದೆ? ಮಂಗಳವಾರ. ಬಿ. 52ನೇ ಪ್ರಶ್ನೆ ಕೈಗಡಿಯಾರವೊಂದರಲ್ಲಿ ಸಮಯ 10:30 PM ಆಗಿದೆ. ಅದರ ನಿಮಿಷದ ಮುಳ್ಳು ದಕ್ಷಿಣ ದಿಕ್ಕನ್ನು ತೋರಿಸುತ್ತದೆ. ಹಾಗಾದರೆ ಗಂಟೆಯ ಮುಳ್ಳು ತೋರಿಸುವ ದಿಕ್ಕು ಸಿ ವಾಯುವ್ಯ. 53ರಿಂದ 56 ಗುಪ್ತಾಕ್ಷರಗಳನ್ನು ಸ್ತಂಭ 1ರಲ್ಲಿರುವ ಪದಗಳಿಗೆ ಸ್ತಂಭ 2ರಲ್ಲಿ ಕೊಡಲಾಗಿ ಅವುಗಳನ್ನು ಆಧರಿಸಿ ಕೊಡಲಾದ ಪದಗಳಿಗೆ ಗುಪ್ತಾಕ್ಷರ ಕಂಡುಹಿಡಿಯಿರಿ. ಏರ್ ಪದದ ಗುಪ್ತಾಕ್ಷರ ಸಂಕೇತ NPCD. ಆಪ್ಷನ್ಸ್: ಲಿಸ್ಟ್ ಪದದ ಗುಪ್ತಾಕ್ಷರ ಸಂಖ್ಯೆ OP, KS. ಬೋಸ್ ಪದದ ಗುಪ್ತಾಕ್ಷರ ಸಂಕೇತ DYKJ. BURN ಪದದ ಗುಪ್ತಾಕ್ಷರ ಸಂಕೇತ ADMCZ.
57ರಿಂದ 61 ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ಪದವನ್ನು ಸಾಂಕೇತಿಕ ಭಾಷೆಯಲ್ಲಿ ಬರೆಯಲಾಗಿದೆ. ಅದೇ ರೀತಿ ಕೊಟ್ಟಿರುವ ಇನ್ನೊಂದು ಪದದ ಸಂಕೇತವನ್ನು ಕಂಡುಹಿಡಿಯಿರಿ. ಒಂದು ಭಾಷೆಯ ಪ್ರಕಾರ ಮೆಸೇಜನ್ನು PPLLRH ಎಂದು ಸಂಕೇತಿಸಿದರೆ ಪಿಕ್ಚರ್ ಅನ್ನು ಹೀಗೆ ಸಂಕೇತಿಸಬಹುದು: SMF AKX PX. ಒಂದು ಭಾಷೆಯ ಪ್ರಕಾರ ಮಾಸ್ಟರ್ ಅನ್ನು NZURHO ಎಂದು ಸಂಕೇತಿಸಿದರೆ PRSON ಅನ್ನು ಈ ರೀತಿ ಸಂಕೇತಿಸಬಹುದು: QDTQRK. ಒಂದು ಭಾಷೆಯ ಪ್ರಕಾರ ಟೇಬಲ್ ಅನ್ನು DKEZS ಎಂದು ಸಂಕೇತಿಸಿದರೆ ಚೇರ್ ಅನ್ನು ಈ ರೀತಿ ಸಂಕೇತಿಸಬಹುದು: QSZGB. ಒಂದು ಭಾಷೆಯ ಪ್ರಕಾರ ಫ್ರೂಟ್ಸ್ ಅನ್ನು 192.092.1186 ಎಂದು ಸಂಕೇತಿಸಿದರೆ ಪೆಜಿನ್ ಅನ್ನು ಈ ರೀತಿ ಸಂಕೇತಿಸಬಹುದು: 1415579116. ಒಂದು ಭಾಷೆಯ ಪ್ರಕಾರ ಲೈನ್ ಎಂಬ ಪದವನ್ನು 150 ಎಂದು ಸಂಕೇತಿಸಿದರೆ ಗೋಟ್ ಎಂಬ ಪದವನ್ನು ಈ ರೀತಿ 129. ಇಂಗ್ಲಿಷ್ ವರ್ಣಮಾಲೆಯನ್ನು ಎ ಯಿಂದ ಆರಂಭಿಸಿ ಪ್ರತಿ ಪರ್ಯಾಯ ಅಕ್ಷರವನ್ನು ದೊಡ್ಡ ಅಕ್ಷರದಲ್ಲಿ ಉಳಿದ ಅಕ್ಷರಗಳನ್ನು ಸಣ್ಣ ಅಕ್ಷರಗಳಲ್ಲೂ ಬರೆಯಲು. ಹಾಗಾದರೆ ಸೋಮವಾರದ ನಂತರ ಮೂರನೇ ದಿನವನ್ನು ಇಂಗ್ಲಿಷ್ನಲ್ಲಿ ಈ ರೀತಿ ಬರೆಯಬಹುದು: THURSDAY. ಕೆಳಗಿನ ಚಿತ್ರದಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ 32. ಕೆಳಗಿನ ಚಿತ್ರದಲ್ಲಿ ಒಟ್ಟು ಸಮಾನಾಂತರ ಚತುರ್ಭುಜಗಳ ಸಂಖ್ಯೆ 12. ಚಿತ್ರದಲ್ಲಿರುವ ಒಟ್ಟು ಅರ್ಧವೃತ್ತಗಳ ಸಂಖ್ಯೆ 16. ಚಿತ್ರದಲ್ಲಿರುವ ಒಟ್ಟು ಆಯತಗಳ ಸಂಖ್ಯೆ 60. ಕೆಳಗಿನ ಪ್ರಶ್ನೆಗಳು ಅಪೂರ್ಣ ಚಿತ್ರ ಶ್ರೇಣಿಯನ್ನು ಹೊಂದಿವೆ. ಕೊಟ್ಟಿರುವ ಪರ್ಯಾಯಗಳಿಂದ ಸೂಕ್ತವಾದ ಚಿತ್ರವನ್ನು ಆರಿಸಿ ಶ್ರೇಣಿಯನ್ನು ಪೂರ್ಣಗೊಳಿಸಿ. ಬಿ. 69ನೇ ಪ್ರಶ್ನೆ. ಡಿ. 70ನೇ ಪ್ರಶ್ನೆ. ಸಿ. ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ಕಾಗದ ಹಾಳೆಯನ್ನು ಮಡಚಿ ರಂಧ್ರ ಮಾಡಿರುವುದನ್ನು ಮತ್ತು ಕತ್ತರಿಸಿದ ಭಾಗವನ್ನು ಚಿತ್ರ ಮೂಲಕ ತೋರಿಸಿದೆ. ಹಾಳೆಯನ್ನು ಬಿಡಿಸಿದಾಗ ಅದು ಹೇಗೆ ಕಾಣಿಸುತ್ತದೆ ಎಂಬುದನ್ನು ಕೊಟ್ಟಿರುವ 4 ಪರ್ಯಾಯಗಳಿಂದ ಆಯ್ಕೆ ಮಾಡಿ. ಇ. 72. ಎ. 73. ಡಿ. 74. ಸಿ. 75. ಕೆಳಗಿನ ಒಂದೇ ದಾಳದ 3 ಮುಖಗಳನ್ನು ತೋರಿಸಲಾಗಿದೆ. ಮುಖ 4 ಇರುವ ಸಂಖ್ಯೆಯನ್ನು ಅಭಿಮುಖ ಸಂಖ್ಯೆ. ಡಿ. 5. 76ನೇ ಪ್ರಶ್ನೆ. ಈ ಕೆಳಗೆ ಒಂದೇ ದಾಳದ 3 ಮುಖಗಳನ್ನು ತೋರಿಸಲಾಗಿದೆ. ಮುಖ 3ಕ್ಕೆ ಅಭಿಮುಖವಾದ ಸಂಖ್ಯೆ. ಸಿ. 4. ಚಿತ್ರದಲ್ಲಿರುವಂತೆ ಒಂದು ಕಾಗದ ಹಾಳೆಯನ್ನು ಮಡಿಸಿದಾಗ ಘನಾಕೃತಿ ಉಂಟಾಗುತ್ತದೆ. ಆಗ ಮುಖ 4ಕ್ಕೆ ಅಭಿಮುಖ ಸಂಖ್ಯೆ. ಡಿ. 2. ಚಿತ್ರದಲ್ಲಿರುವಂತೆ ಒಂದು ಕಾಗದ ಹಾಳೆಯನ್ನು ಮಡಿಸಿದಾಗ ಘನಾಕೃತಿ ಉಂಟಾಗುತ್ತದೆ. ಕೊಟ್ಟಿರುವ 4 ಆಯ್ಕೆಯಲ್ಲಿ ಸರಿಯಾದ ಅಭಿಮುಖ ಜೋಡಿ ಮುಖ. ಬಿ. ಕೆಳಗಿನ ಪ್ರಶ್ನೆಯಲ್ಲಿ ಚಿತ್ರದ ಮುಂದೆ ಒಂದು ದರ್ಪವನ್ನು ತೋರಿಸಲಾಗಿದೆ. ಆ ಚಿತ್ರದ ಸರಿಯಾದ ದರ್ಪಣದ ಪ್ರತಿಬಿಂಬವನ್ನು ಕೊಟ್ಟಿರುವ ಚಿತ್ರಗಳಿಂದ ಆಯ್ಕೆ ಮಾಡಿ. ಎಂಬತ್ತನೇ ಪ್ರಶ್ನೆ. ಬಿ. ಕೊಟ್ಟಿರುವ ಆಕೃತಿಯಲ್ಲಿ ಆಕೃತಿಯ ಒಂದು ಭಾಗ ಅಪೂರ್ಣವಾಗಿದೆ. ಪ್ರತಿಯೊಂದು ಪ್ರಶ್ನೆ ಕೆಳಗೆ ಕೊಟ್ಟಿರುವ 4 ಪರ್ಯಾಯಗಳಿಂದ ಬಿಟ್ಟು ಹೋಗಿರುವ ಭಾಗವನ್ನು ಗುರುತಿಸಿ. 81. ಎ. 82. ಸಿ. 83. ಡಿ. 84. ಬಿ.
85ರಿಂದ 88 ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ಆಕೃತಿಯಲ್ಲಿ ಮೊದಲು ಎರಡು ಆಕೃತಿಗಳಿಗೆ ಸಂಬಂಧವಿದೆ. ಇದೇ ಸಂಬಂಧದ ನಂತರ ಎರಡು ಆಕೃತಿಗಳಿದ್ದು ಒಂದನ್ನು ಕೊಟ್ಟಿರುವುದಿಲ್ಲ. ಕೊಟ್ಟಿರುವ ಪರ್ಯಾಯಗಳಿಂದ ಅದನ್ನು ಕಂಡುಹಿಡಿಯಿರಿ. ಡಿ 86, ಡಿ 87, ಬಿ 88, ಸಿ 89. ಕೆಳಗಿನ ಹೇಳಿಕೆ ಸರಿಯಾಗಿವೆ ಎಂದು ಭಾವಿಸಿ ಕೊಟ್ಟಿರುವ ತೀರ್ಮಾನಗಳಿಂದ ಸರಿಯಾದ ತೀರ್ಮಾನವನ್ನು ಆಯ್ಕೆ ಮಾಡಿ. ಎಲ್ಲ ಕುದುರೆಗಳು ಕತ್ತೆಗಳು, ಕೆಲವು ಕತ್ತೆಗಳು ಕುರಿಗಳು. ಡಿ ಆ ತಂಡದ ಬಹುತೇಕ ಸದಸ್ಯರು ಉತ್ತಮ ಆಟಗಾರರಾಗಿದ್ದಾರೆ. ಆ ತಂಡದಲ್ಲಿ ಕಳಪೆ ಆಟಗಾರರು ಇಲ್ಲ. ಆ ತಂಡದ ಎಲ್ಲ ಸದಸ್ಯರು ಉತ್ತಮ ಆಟಗಾರರಾಗಿದ್ದಾರೆ. ಆ ತಂಡದ ಕೆಲವರು ಉತ್ತಮ ಆಟಗಾರರಲ್ಲ. ಸಿ. ಧನ್ಯವಾದಗಳು. ಶ್ರೀ ಗುರುಪಾದೇಶ್ವರ ಕೋಚಿಂಗ್ ಕ್ಲಾಸ್, ಮುಗುಳ್ಕೋಟ್.